ಎಲ್ಲರಿಗೂ ಜೈ ಭೀಮ್. ಪರಮಪೂಜ್ಯ ಬೌದ್ಧಸತ್ವ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಕತ್ತಲೆಯ ಜಗತ್ತಿಗೆ ಬೆಳಕನ್ನು ಚೆಲ್ಲಿದ ಜ್ಞಾನಸೂರ್ಯ. ಭಾರತ ಸಂವಿಧಾನ ಇವತ್ತು ಜೀವಂತವಾಗಿ ಇದೆ. ಜನರ ಹೃದಯಗಳಲ್ಲಿ, ಜನರ ಆಲೋಚನಾ ವಿಧಾನಗಳಲ್ಲಿ ಭಾರತ ಸಂವಿಧಾನ ಚಾಲನೆಯಲ್ಲಿ ತೊಡಗಿರೋದು ನಮಗೆಲ್ಲರಿಗೂ ಗೊತ್ತು. ದಲಿತ ಸಮಾಜದಲ್ಲಿ ಎಲ್ಲ ದಲಿತ ಮುಖಂಡರುಗಳು ಮತ್ತು ದಲಿತ ಸಂಘಟನೆಗಳೆಲ್ಲ ಸೇರಿಕೊಂಡು ಒಂದೇ ವೇದಿಕೆ ಮೇಲೆ ಒಂದೇ ಗುರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಿರುವಂಥ ಕನಸು ನನಸು ಮಾಡಿದರ ಎಂಬುವುದನ್ನು ಆತ್ಮಾಲೋಚನೆ ಮಾಡಿದಾಗ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ತೋರಿಸಿರುವಂತಹ ಮಾರ್ಗ ಸಕ್ರಿಯವಾಗಿದ್ದರೆ ಈ ದಲಿತ ಸಮಾಜದಲ್ಲಿರುವಂತಹ ನಮ್ಮ ಸಂಘಟನೆಗಳು ಸಂಘಟನೆ ಮಾಡಿಕೊಂಡಿರುವಂಥವರು ತನ್ನದೇ ಆದಂತಹ ಮಾರ್ಗದಲ್ಲಿ ವಕ್ರ ಮಾರ್ಗಗಳು ಮಾಡಿಕೊಂಡು ಈ ಸಮಾಜದಲ್ಲಿ ಚಾಲು ಆಗ್ತಿರೋದು ತಮಗೆಲ್ಲರಿಗೂ ಗೊತ್ತು. ಸಿದ್ಧಾಂತದ ಮೇಲೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ಸಿದ್ಧಾಂತದ ಮೇಲೆ ಬುನಾದಿ ಕಟ್ಟಬೇಕು ಹೊರತು ಅದು ಬಂಡೆ ರೀತಿಯಲ್ಲಿ ಬಂಡೆ ಮೇಲೆ ಮನೆ ಕಟ್ಟಿದಂಗೆ ತಮ್ಮದೇ ಆದಂತಹ ಸ್ವಾರ್ಥದ ಆಲೋಚನೆಯಲ್ಲಿ ಸಂಘಟನೆ ಕಟ್ಟಿದರೆ ಅದು ಮರಳಲ್ಲಿ ಬುನಾದಿ ಆಗ್ತಂಗೆ, ಅದಕ್ಕೆ ಸ್ಟ್ರೆಂತ್ ಸಿಗಲ್ಲ ಮಣ್ಣಲ್ಲಿ. ಸೊ ಬಂಡೆ ಮೇಲೆ ಮನೆ ಕಟ್ಟಿದ್ರೆ ಅದು ಸ್ಥಿರವಾಗಿರ್ತದೆ. ಸಂಸ್ಕೃತಿಯಲ್ಲಿ ನಾವು ಓದಿದ ಹಾಗೆ ಬಹುನಂ ಅಲ್ಪ ಸಾರಣಂ ಸಂಹತಿ ಕಾರ್ಯಸಾಧಕ ತೃಣೈ ಮಾಪೇನ ಬದಂತೆ ಮತ್ತ ದಂತಿದೆ. ಸ್ವಲ್ಪ ಶಕ್ತಿ ಇರುವ ಹುಲ್ಲನ್ನು ಇಲ್ಲ ತೆಂಗಿನ ನಾರನ್ನು ಹಗ್ಗ ಮಾಡಿದಾಗ ಒಟ್ಟಾಗಿ ಅದು ಉತ್ತಮ ಕಾರ್ಯ ಮಾಡುವುದು. ಮದಭರಿತವಾದ ಆನೆಯನ್ನು ಸಹ ಅದರಿಂದ ಕಟ್ಟಬಹುದು. ಅಂದರೆ ನಿಮ್ಗೆ ಅರ್ಥ ಆಗಬೇಕಂದ್ರೆ ತೆಂಗಿನ ದಾರಗಳು ಬರುತ್ತಲ್ಲ ನಾರು, ಅದರಿಂದ ಒಂದು ಹಗ್ಗ ಕಟ್ಟಿ ಆ ಹಗ್ಗ ದೊಡ್ಡದಾಗಿ ಹಗ್ಗ ಕಟ್ಟಿದಾಗ ಮದಭರಿತವಾದ ಆನೆಯನ್ನು, ಪ್ರಕೃತಿಯಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದಂದರೆ ಆನೆ, ಆ ಆನೆಯನ್ನು ನಾವು ಕಟ್ಟಾಕ್ಬೋದು ಈ ದಾರಗಳೆಲ್ಲ ಒಂದು ಹಗ್ಗ ಆಗಿದಾಗ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಿರುವಂಥ ಕನಸನ್ನು ಈ ದಲಿತ ಸಂಘಟನೆಗಳೆಲ್ಲ ಒಂದು ಗುರಿಯಾಗಿ ಒಂದೇ ದಾರಿಯಲ್ಲಿ ಒಂದೇ ಮಾರ್ಗದಲ್ಲಿ ನಡೆದು ಅವರ ಕನಸನ್ನು ನನಸು ಮಾಡಬಹುದು. ಆದರೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಹಂಚ್ಕೊಳ್ತಾರೆ ಹೊರತು ಅದು ವೇದಿಕೆಗೆ ಮಾತ್ರ ಸೀಮಿತ ಆಗಿದೆ. ದೈನಂದಿನ ಸಿದ್ಧಾಂತದ ಮೌಲ್ಯಗಳನ್ನು ಪಾಲನೆ ಮಾಡ್ತಾ ಇಲ್ಲ ಈ ದಲಿತ ಸಂಘಟನೆಗಳು. ಹಾಗಾಗಿ ಮೂವರಿಗೆ ಒಬ್ಬ ರಾಜ್ಯಾಧ್ಯಕ್ಷರಾಗಿರ್ತಾನೆ ನೋಡಿರಿ. ಇವತ್ತು ಎಲ್ಲರೂ ರಾಜ್ಯಾಧ್ಯಕ್ಷರುಗಳಂತ ಏನು ಪಟ್ಟಾಭಿಷೇಕ ತಗೊಂಡು ಈ ತೋರಿಕೆಯ ಇದಾರೋ ಇವರೆಲ್ಲರಿಗೂ ಸೈದ್ಧಾಂತಿಕ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ಸಿದ್ಧಾಂತದಲ್ಲಿ ಇವರು ಅರಿವಿದೆ ಅಂತ ಹೇಳಿದರೆ ಖಂಡಿತ ಇವರೆಲ್ಲ ತೋರಿಕೆಯ ಪೂಜಾರಿಗಳಾಗಿರ್ತಾರೆ ಹೊರತು ಅದರ ಆಧ್ಯಾತ್ಮಿಕವಾದಂತಹ ವಿಷಯಗಳನ್ನು ತಿಳ್ಕೊಂಡಾಗ, ಅದ್ರ ಬಗ್ಗೆ ಹಿನ್ನೆಲೆ ತಿಳ್ಕೊಂಡಾಗ, ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡಾಗ, ಸಾಹಿತ್ಯ ತಿಳ್ಕೊಂಡಾಗ ವಿಷಯ ಬಗ್ಗೆ ರಾಜ್ಯಾಧ್ಯಕ್ಷರಾಗಬಹುದು ಹೊರತು ಯಾವುದೇ ಒಂದು ವಿಚಾರ ಮತ್ತು ಒಂದು ಸೈದ್ಧಾಂತಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ ಇತಿಹಾಸದ ಪುಟಗಳನ್ನು ತಿರುಗಿಸದೆ ಈ ಥರ ನೀರು ಶಾಲು ಹಾಕ್ಕೊಂಡು ಸಮಾಜದಲ್ಲಿ ತೋರಿಕೆ ಮಾಡ್ಕೊಂಡು ಬಂದಿದ್ದರಿಂದ ನಮ್ಮ ಸಮಾಜ ಇನ್ನೂ ಮತ್ತಷ್ಟು ಕಟ್ಟಕಡೆಯ ಸ್ಥಿತಿಗೆ ಹೋಗ್ತಿಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಇದೊಂದು ಹೇಳ್ಬೋದು ಈ ಸಂದರ್ಭದಲ್ಲಿ. ಸಾಕೆ ನಾರಾಯಣ, ಬೆಂಗಳೂರಿಂದ.